ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಟೈಮ್ ಆಲ್ರೆಡಿ 11 ಗಂಟೆ ಆಗ್ತಾಯಿದೆ. ಇನ್ನೊಂದು 15 ನಿಮಿಷ ಇದೆ, ಆಯಿತು ಮನೆ ಕೆಲಸ ಎಲ್ಲ. ಇನ್ನು ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಕೋತಾ ಇದ್ದೆ. ರವೆ ದೋಸೆ ಮಾಡಿದ್ದೆ ಇವತ್ತು. ಈರುಳ್ಳಿ, ತೆಂಗಿನಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರವೆ ದೋಸೆ ಮಾಡಿದ್ದೆ. ಇವಾಗ ತಿನ್ನಬೇಕು. ಅಮ್ಮಗೆ ಹಾಕೊಟ್ಟಿದ್ದೀನಿ. ಪಾಪುನ ನೋಡಿಕೊಂಡು ಹಾಗೆ ತಿಂಡಿ ತಿಂತಾಯಿದ್ದಾಳೆ. ಇನ್ನು ನಾನು ಇವಾಗ ತಿಂಡಿ ಹಾಕೋತಾ ಇದ್ದೀನಿ. ಸಿರಿಗೆ ಕೂಡ ಸರಿ ಮಾಡಿಬಿಟ್ಟು ತಿನ್ನಿಸ್ಬೇಕು. ಮಾಡುವ ಆರಾಮಾಗಿ. ನನಗೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡ್ಕೊಂಡು ಸಖತ್ ಸಾಕಾದಂಗೆ ಆಗೋಯ್ತು. ಅವಳು ಕೂಡ ಲೇಟಾಗೇ ಎದ್ದಿದ್ದು. ಒಂದು ಸಲ ಮಲ್ಕೊಂಡ್ಳು, ಎದ್ಲು, ಮತ್ತು ಬಿಡು ನಿದ್ದೆನಲ್ಲಿ ಏನಕ್ಕೆ ಬಿಡಿಸೋದು ಅಂತ ಸುಮ್ಮನೆ ಆಗೋಗ್ಬಿಟ್ಟೆ. ಇವಾಗ ನಾನು ಹಾಕ್ಕೊಂಡು ಕೆಲಸ ಎಲ್ಲ ಮುಗಿಸಿದ್ಮೇಲೆ ತಿನ್ಬಿಟ್ಟು ಆಮೇಲೆ ಪಾಪುಗೆ ಕೂಡ ತಿನ್ನಿಸಿ ಸ್ನಾನ ಕರ್ಕೊಂಡು ಹೋಗ್ತೀನಿ. ಇನ್ನು ಅಮ್ಮ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದಾಳೆ. ನಾನು ಮೊನ್ನೆ ಬಂದಿದ್ದವಳು, ಇವತ್ತು ಒಂದಿನ ಅಂತ ಹೇಳ್ತಾ ಇದ್ದರೆ ಅವಳು ಇಲ್ಲ ಇವತ್ತು ಹೊರಡ್ತೀನಿ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಇವಾಗ ಹೋಗಿ ಅವಳನ್ನ ಬಿಟ್ಬಿಟ್ಟು ಬರಬೇಕು. ಪೂಜೆ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಹಂಗೆ ಕರ್ಕೊಂಡು ಹೋಗ್ತೀನಿ. ಬಿಸಿ ಬಿಸಿ ದೋಸೆ ಜೊತೆ ಚಟ್ನಿ. ದೋಸೆ ಹಾಗೂ ತೆಂಗಿನಕಾಯಿ ಚಟ್ನಿ. ಸರಿ, ಇಲ್ಲ ಆಟ ಆಡ್ತಾ ಇದ್ದಾಳೆ. ಗುಡ್ ಗರ್ಲ್ ಅವಳು. ಚೆನ್ನಾಯ್ತಾ? ನನ್ನ ಎಮರ್ಜೆನ್ಸಿ ಅಡುಗೆ ಇದು. ಟೈಮ್ ಇಲ್ಲ ಅಂದಾಗ ಪಟ್ಟ ಅಂತ ಮಾಡಿಬಿಡೋದು. ಏನು ರುಬ್ಬಂಗಿಲ್ಲ, ಏನೂ ಇಲ್ಲ. ಅಲ್ಲ ಬೈ ಎನಿ ಚಾನ್ಸ್ ಇನ್ನೊಂದು ದೋಸೆ ಮಾಡಿಟ್ಟಿದ್ದೀರಾ? ಇಲ್ಲ, ಖಾಲಿ ಆಯ್ತು. ಬೇಕಾ? ಅಂದರೆ ಹಿಟ್ಟು ಖಾಲಿ ಆಯ್ತಾ? ಹಿಟ್ಟೆ ಖಾಲಿ ಆಗುತ್ತೆ. ನನಗೇನು ಗೊತ್ತಿತ್ತು? ನಾನು ಆಗಲೇ ಕೇಳಿದೆ ತಾನೆ. ಕುಚ್ಚ ಮಾಡಿ. ಬೇಡ, ಟೈಮ್ ಆಗುತ್ತೆ. ಬೇಗ ಮಾಡಿಬಿಡ್ತೀನಿ. ತಿಂದ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಬೇಗ ಪೂಜೆ ಮಾಡ್ಬಿಟ್ಟು ಮಾಡಿಬಿಡ್ತೀನಿ. ನಿಂತ್ಕೊಳ್ಳೋ ಟ್ರೈ ಮಾಡ್ತಾಳೆ. ಅವಳಾಗಲೇ ಸೋಫಾ ಇಟ್ಕೊಂಡು ನಿಂತ್ಕೊತಾಳೆ. ಅಲ್ಲಿ ಹಾಂ ಹಾಂ. ಸೊ ಇಲ್ಲಿ ನಮ್ಮ ಮಮ್ಮಿ ಮನೆ ಹತ್ರ ಬಂದಿದ್ದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಅಪ್ಪನ ಸ್ಕೂಲಿಂದ ಕರ್ಕೊಂಬಂದ ಚಿಂಟುನೇನೆ. ಇವಾಗ ಹೋಗಬೇಕು ಮನೆಗೆ. ಮತ್ತು ಒಂದಷ್ಟು ಕೆಲಸಗಳು ಕೂಡ ಇದೆ. ಇನ್ನು ಅಮ್ಮು ಬಂದಿದ್ಲಲ್ಲ, ಅವಳು ಸೆಟ್ಲೈಟಿಗೆ ಹೋದರು. ಸೊ ಈ ಥರ. ಇನ್ನು ನಾನು ಜಾಲಹಳ್ಳಿ ಕ್ರಾಸಿಗೆ ಬಿಡಬೇಕು ಅಂತ ಅಂದಿದ್ದರೆ ಮತ್ತೆ ಜಾಲಹಳ್ಳಿ ಕ್ರಾಸಿಗೆ ಹೋಗಿ ಮತ್ತೆ ಅಲ್ಲಿಂದ ಸೆಟ್ಲೈಟ್ ಬಸ್ ಸ್ಟಾಪಿಗೆ ಹೋಗೋದು ತುಂಬ ಒಂಥರ ಡಬಲ್ ಕೆಲಸ ಆಗೋಗೋದು. ಹಾಗಾಗಿ ಸುಮ್ಮನೆ ಇಲ್ಲಿಂದನೇ ಆಟೋದಲ್ಲೇ ಹೋಗ್ಬಿಡು ಅಂತ ಅಂದ್ಬಿಟ್ಟು ಬುಕ್ ಮಾಡಿ ಕಳಿಸಿದಾಯಿತು. ಇನ್ನೇನು ಆಲ್ಮೋಸ್ಟ್ ಅವರು ರೀಚ್ ಆಗಿರ್ತಾರೆ. ಏನೋ ರಾಮನಗರಕ್ಕೆ ಹೋಗಿ ಅಲ್ಲಿಂದ ಅವರು ನಾಳೆನೋ ಸಂಜೆಗೋ ಏನೋ ಮೈಸೂರಿಗೆ ಹೊರಡ್ತಾರಂತೆ. ಹೇಗಾಗುತ್ತೋ ಏನೋ ಅವರು ಅನುಕೂಲ ಅಷ್ಟೇ. ಇನ್ನು ಒಂದಿನ ಅಷ್ಟೇ ಇದ್ದಿದ್ದು, ಇನ್ನೊಂದು ದಿನ ಇರ್ಬೋದಾಗಿತ್ತು ಅಂತ ಹೇಳಿದ್ವಿ. ಬಟ್ ಅವರು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು. ನೋಡೋಣ. ಈಗ ಮನೆಗೆ ಹೋಗ್ಬಿಟ್ಟು ನಾನು ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಬೆಳಗ್ಗೆಯಿಂದ ನಾನು ಏನೂ ಆ್ಯಕ್ಚುಲಾಗಿ ಇವತ್ತು ಕರೆಕ್ಟಾಗಿ ವ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಅಮ್ಮು ಬಂದಿದ್ಲಲ್ಲ, ಅವಳ ಜೊತೆನೇ ಒಂದು ಸ್ವಲ್ಪ ಬ್ಯುಸಿ ಆಗೋಯ್ತು. ಇನ್ನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಪಾಪು ಮಲ್ಕೊಂಡಿದ್ದಾಳೆ. ಸೊ ನಾನು ಅಮ್ಮನ ಮನೆಗೆ ಬಂದಮೇಲೆ ವ್ಲಾಗ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸುಮಾರು ಟೈಮ್ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಇಲ್ಲಿ ಏನಾಯಿತು ಅಂತ ಅಂದರೆ, ನನ್ನ ತಂಗಿ ಹಾಗೆ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ರು. ಬರೋವಾಗ ಪಾಪುಗೆ ಕೂಡ ಸ್ನಾನ ಮಾಡಿಸಿದ್ದೆ ಅಲ್ವಾ, ಅವಳಿಗೆ ಫುಲ್ ನಿದ್ದೆ ಬರ್ತಾಯಿತ್ತು. ಒಂದು ಸ್ವಲ್ಪ ಜೋಲಿಗೆ ಹಾಕಿ ತೂಗಿದ ತಕ್ಷಣ ಮಲ್ಕೊಂಬಿಟ್ಲು. ಇನ್ನು ಪ್ರಿಯಾಂಕಂಗೆ ವೆಜ್ ಪಫ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಸುಮಾರು ದಿನದಿಂದ ಅನಿಸ್ತಿತ್ತಂತೆ.
ಸೊ ಹಾಗಾಗಿ ಇಲ್ಲಿ ನಮ್ಮನೆ ನಿಯರ್ ಬೈ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಇಲ್ಲಿಂದನೇ ಯಾವಾಗಲೂ ತರಿಸ್ಕೊತಾಳೆ ಇಲ್ಲಿಗೆ ಬಂದಾಗೆಲ್ಲನೂ. ಸೊ ನಾನು ಕೂಡ ಹಾಗೆ ವೆಜ್ ಪಫ್ನ ತಿಂದ್ಕೊಂಡು ಅದಾದಮೇಲೆ ಇವಾಗ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೆ. ಮನೆಯಿಂದ ಬರೋವಾಗ ಚಿಂಟುನೇ ಕರ್ಕೊಂಬಂದ ಅಲ್ವಾ, ಹಾಗಾಗಿ ಇವಾಗ ಬ್ಯಾಗ್ ಏನು ತೊಗೊಂಬಂದಿಲ್ಲ, ಕ್ಯಾರಿ ಬ್ಯಾಗ್ನ ನಾನು ಪಾಪುನ ಹಾಕ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಸೊ ಚಿಂಟು ಕೈಯಲ್ಲೇ ಮನೆ ತನಕ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅವನು ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ. ನನ್ನ ಗಾಡಿನೇ ಹೇಗಿರೋ ತೊಗೊಂಬಂದಿರ್ತಾನಲ್ವ, ಹಂಗೆ ಬಿಟ್ಟುಬಿಟ್ಟು ಅವ್ನ ಗಾಡಿ ನಮ್ಮ ಮನೆ ಹತ್ರ ನಿಲ್ಸಿರ್ತಾನೆ, ಅದನ್ನು ತೊಗೊಂಡು ವಾಪಸ್ ಮನೆಗೆ ಹೋಗ್ತಾನೆ ಅವನು. ಇನ್ನು ಸಿರಿ ಅಂತೂ ಎಲ್ಲರ ಜೊತೆ ಇವಾಗ ಹೋಗ್ತಾಳೆ. ಇವಾಗ ಮುಖ ಪರಿಚಯ ಇದ್ದರೆ ಮಾತ್ರನೇ ಹೋಗೋದು, ಅಂದರೆ ಫ್ಯಾಮಿಲಿಯವ್ರ ಹತ್ರ. ತುಂಬ ದಿನದಿಂದ ನೋಡೇ ಇಲ್ಲ ಅಂತ ಅಲ್ಲ, ಅಂದರೆ ಹೋಗೋದೇ ಇಲ್ಲ. ಫಸ್ಟ್ ಆಗಿದ್ದರೆ ಎಲ್ಲರ ಹತ್ರ ಹೋಗೋಳು, ಏನು ಅಳ್ತಿರ್ಲಿಲ್ಲ ಏನಿಲ್ಲ. ಇವಾಗ ನೋಡ್ತಾಳೆ ಮುಖ, ಯಾರು ಇವರು ಅಂತ ಅಲ್ಲ. ಸೊ ಮುಖ ಪರಿಚಯ ಇದ್ದರೆ ಹೋಗ್ತಾಳೆ ಆರಾಮಾಗಿ. ಇನ್ನು ಪ್ರಿಯಾಂಕಾ ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಹೊರಡ್ತೀನಿ ಅಂತ ಹೇಳಿದ್ಲು. ಇನ್ನು ಅಪ್ಪು ಅಂತೂ ಹೊರಗಡೆ ಸೈಕಲ್ ತುಳಿತಾ ಇದ್ದ. ಸೊ ಅವನು ಹೆಂಗೆ ಅಂತ ಅಂದರೆ ಸೈಕಲ್ಗೋಸ್ಕರನೇ ಜಾಸ್ತಿ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡೋದು. ಇಲ್ಲಿ ಬಂದರೆ ಆರಾಮಾಗಿ ಸೈಕಲ್ ಎಲ್ಲ ಹೊಡಿಬೋದು, ಆರಾಮಾಗಿ ಆಟ ಆಡ್ಬೋದು ಅಂತ. ಅಲ್ಲಿದ್ದರೆ ಹಾಗಲ್ಲ, ಮನೆಯಲ್ಲೇ ಇರ್ತಾನೆ, ಬರೀ ಟಿ ವಿ ನೋಡ್ತಾನೆ, ಇಲ್ಲಾಂದರೆ ಪೂರ್ವಿ ಬಂದರೆ ಪೂರ್ವಿ ಜೊತೆ ಆಟ ಆಡ್ತಾನೆ, ಇಷ್ಟೇ. ಇಲ್ಲಿ ಬಂದರೆ ಹಾಗಲ್ಲ, ಸೈಕಲ್ ತುಳಿಬೋದಲ್ವ, ಅದೆಲ್ಲ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಜಾಸ್ತಿ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾನೆ. ನಾನು ಸಾಕು ಬಾ ಇವಾಗ ಮನೆಗೆ ಹೋಗೋಣ, ಮನೆಗೆ ಹೋಗಿ ಹೋಮ್ವರ್ಕ್ ಎಲ್ಲ ಬರೀಬೇಕು ಅಂತೆಲ್ಲ ಅಂದ್ಬಿಟ್ಟು ಕರಿತಾ ಇದ್ದೆ. ನೋಡಿದ್ರೆ ಇನ್ನೊಂದು ರೌಂಡು ಅಂತ ಸುತ್ತಾನೇ ಇದ್ದ. ಆಮೇಲೆ ಕೊನೆಗೆ ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಯಾಕಂದರೆ ಆಮೇಲೆ ಪಾಪುಗೆ ಕೂಡ ನಿದ್ದೆ ಮಾಡಿಸ್ಬೇಕು, ಲೇಟ್ ಆಗುತ್ತೆ, ನನ್ನ ಕೆಲಸಗಳು ಕೂಡ ಇದೆ. ಸೊ ಹಾಗಾಗಿ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಕೊನೆಗೆ ಮನೆ ಕರ್ಕೊಂಬಂದಮೇಲೆ ಪಾಪುನ ಜೋಲಿಗೆ ಹಾಕ್ಬಿಟ್ಟು ತೂಗಿ ಮಲಗಿಸಿದ್ದೆ ಆಲ್ರೆಡಿ. ಇವನು ಇವಾಗ ಹೋಗ್ಬಿಟ್ಟು ಸೈಲೆಂಟಾಗಿ ಪಾಪುನ ಎಬ್ಬರಿಸ್ತಾ ಇದ್ದಾನೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅವಳನ್ನ ಒಂದು ನಿಮಿಷ ಮಲ್ಕೊಳಕ್ಕೆ ಬಿಡಲ್ಲ, ಏನಾದರೂ ಮಾಡಿ ಎಬ್ಬರಿಸೇ ಬಿಡ್ತಾನೆ. ಸೊ ನಮ್ಮ ಅಮ್ಮನ ಮನೆಯಿಂದ ಬಂದೆ, 3 ಗಂಟೆಗೆ ಬಂದೆ. ಪಾಪುನ ಮಲಗಿಸಿದ್ದೆ. ಪಾಪುನ ಮಲಗಿಸ್ದಂತೆ ಅಪ್ಪು ಹೋಗಿ ತೊಟ್ಲಲ್ಲಿ ಮಲಗಿರೋಳನ್ನೂ ಎತ್ಕೊಂಬಂದು ಇವಾಗ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಇಲ್ಲೇ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು, ತೋರಿಸ್ತೀನಿ. ಯಾರು ಸಿರಿಮ್ಮ ಇದು? ಯಾರಮ್ಮ ಇದು? ಬಾಯಿಗೆ ಹಾಕ್ಬಾರ್ದು. ಎಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನು ಊಟ ಮಾಡಿಲ್ಲ, ಊಟ ಕೂಡ ಮಾಡಬೇಕು. ಯಾಕೋ ಹೆಡ್ಡೇಕ್ ಆಗ್ತಾಯಿತ್ತು. ಇನ್ನು ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಬೇಗನೆ ಮಾಡಿ ಮುಗಿಸ್ಕೊಂಡೆ, ಎಲ್ಲ ಕೂಡ ಆಯಿತು. ಆಮೇಲೆ ನೋಡಿದ್ರೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಅಮ್ಮನ ಮನೆಗೆ ಅರ್ಜೆಂಟಾಗಿ ಹೋಗಬೇಕಾಗಿತ್ತು. ಹಾಗಾಗಿ ಅಮ್ಮನ ಮನೆಗೆ ಹೋದೆ. ಪೂಜೆ ಒಂದು ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬಂದಲ್ಲ, ಅದೇನೋ ಒಂಥರ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಕೆ ಅಷ್ಟು ಮನಸ್ಸು ಬರೋಲ್ಲ. ಇವಾಗ ಮತ್ತೆ ಇನ್ನೊಂದ್ಸಲಿ ಸ್ನಾನ ಮಾಡಿಕೊಂಡು ಸಂಜೆ ಹಾಗೆ ದೀಪ ಹಚ್ತೀನಿ. ಇನ್ನು ಊಟ ಕೂಡ ಮಾಡಬೇಕು, ಮಾಡೋಣ. ಸಿರಿ ನೋಡಿ ಹೆಂಗೆ ಆಡ್ಕೊಂಡು ಹೋಗ್ತಿರ್ತಾಳೆ. ಕೆಳಗಡೆ ಕೂರ್ಸವ, ಆಟ ಆಡ್ತಾಳೆ ಅವಳು. ಇನ್ನು ಒಬ್ಬರು ವೀವರ್ ಕೇಳಿದರು, ಪಾಪುಗೆ ನೀವು 6 ಮಂತ್ಸ್ ಇಂಜೆಕ್ಷನ್ ಹಾಕ್ಸಿದಾಗಿದೆಯಾ ಅಂತ. ಯಾಕಂದರೆ ಅದು ಬಂದುಬಿಟ್ಟು ಗೌರ್ಮೆಂಟಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ, ಪ್ರೈವೇಟಲ್ಲೇ ಹಾಕಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಹಾಕ್ಸಿದ್ರಾ ಅಂತ ಕೇಳಿದರು. ಹಾಗೆಯೇ ನಾನು ಇವಾಗ ಲಕ್ಕಿಗೆ, ಅಂದರೆ ನಮ್ಮ ಲಕ್ಕಿ ಏನಿದ್ದಾನೆ, ಅಂದರೆ ನನ್ನ ತಂಗಿ ಮಗ ಅಪ್ಪು, ಸುಮ್ಮನೆ ಇರೋ ನಿಮಿಷ, ಅವನಿಗೆ ಇವಾಗ 6 ಮಂತು 7 ಮಂತು ಬಂದುಬಿಟ್ಟು ಪಿಡಿಯಾಟ್ರಿಷನ್ ಹತ್ರನೇ ಹಾಕ್ಸಿದ್ದು. ಅಂದರೆ ಅವಳಿಗೆ ಎಲ್ಲಿ ಡೆಲಿವರಿ ಆಯ್ತಲ್ವ, ಅಲ್ಲಿ ಏನು ಪಾಪುಗೆ ನೋಡ್ತಾಯಿದ್ರು ಪಿಡಿಯಾಟ್ರಿಷನ್, ಅಲ್ಲೇ ಹಾಕ್ಸ್ಕೊಂಡು ಬಂದ್ಲು ನನ್ನ ತಂಗಿ 6th ಮತ್ತು 7 ಮಂತ್ ಇಂಜೆಕ್ಷನ್ನ. ಸಿರಿಗೆ ನಾವು ಇನ್ನೂ ಇಂಜೆಕ್ಷನ್ ಹಾಕ್ಸಿಲ್ಲ 6th ಮಂತ್ದು ಮತ್ತು 7 ಮಂತ್ದು. ಯಾಕೆ ಅಂತ ಅಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೇಳಿದಾಗ, ಈಗ ಫಸ್ಟ್ ಮಂತಿಂದನೂ ನಾವು ಅಂದರೆ 1.5 ತಿಂಗಳದು, 2.5 ತಿಂಗಳದು, 3.5 ತಿಂಗಳದೆಲ್ಲ ನಾನು ವ್ಯಾಕ್ಸಿನೇಷನ್ನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಕ್ಸಿರೋದು. ಸೊ ಅಲ್ಲಿ ಒಬ್ಬರು ಸಿಸ್ಟರ್ ಪರಿಚಯ ಇದ್ದಾರೆ, ಅವ್ರನ್ನ ಕೇಳಿದಾಗ ಅವ್ರೇನು ಹೇಳಿದ್ರು ಅಂತ ಅಂದರೆ, ಆಲ್ಮೋಸ್ಟ್ ಎಲ್ಲ ಏನೇನು ವ್ಯಾಕ್ಸಿನೇಷನ್ ಬರುತ್ತೆ ಅದೆಲ್ಲ ನಾವೇ ಕವರ್ ಮಾಡಿರ್ತೀವಿ, ಸಪ್ರೇಟಾಗಿ ನೀವೇನು ಪ್ರೈವೇಟೆಲ್ಲ ಹಾಕ್ಸ್ಬೇಕು ಅನ್ನೋ ಥರ ಏನಿರಲ್ಲ. ಇಫ್ ಹಿಂಗಿದ್ರೂ ನೀವೇನಾರ ಹಾಕಿಸ್ಬೇಕು ಅಂತ ಅಂದರೆ ನೀವು ಹಾಕಿಸಿ, ಏನು ಪ್ರಾಬ್ಲಮ್ ಇಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ ಅಲ್ವಾ, ಸೊ ಕನ್ಸಲ್ಟ್ ಮಾಡಿಬಿಟ್ಟು ಹಾಕಿಸಿ ಅಂತ ಹೇಳಿದ್ರು. ನಾನು ಓಕೆ ಫೈನ್, ನೋಡೋಣ ಒಂದ್ಸತಿ ಯಾವುದಕ್ಕೂ ಕೂಡ ಕೇಳಲಿ ಡಾಕ್ಟರ್ನ, ಅದಾದಮೇಲೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಇವಾಗ ಯಾರಾದರೂ ಕೇಳಿದ್ರು ಕೂಡ ಡಾಕ್ಟರ್ಸ್ ಹೇಳೋದೇನು ಇಲ್ಲ, ಗೌರ್ಮೆಂಟಲ್ಲಿ ಇವೆಲ್ಲ ಕವರ್ ಆಗೋಲ್ಲ, ನಮ್ಮ ಹತ್ರ ಬಂದು ಹಾಕಿಸ್ಲೇಬೇಕು ಅಂತ ತಾನೇ ಹೇಳ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು. ಇನ್ನು ಇನ್ನೊಂದೇನು ಅಂತಂದರೆ, ಪಾಪುಗೆ 1.5 ತಿಂಗಳದು, 2.5 ತಿಂಗಳದು, 3.5 ತಿಂಗಳದೆಲ್ಲ ಒಂದೊಂದು ವಾರ ಡಿಲೇ ಆಗಿತ್ತು. ಏಕೆ ಅಂತಂದರೆ ಕರೆಕ್ಟ್ ಗುರುವಾರನೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕೋದಲ್ವ, ಹಾಗಾಗಿ ಗುರುವಾರ ಹಾಕ್ಸ್ತಾಯಿದೆ. ಸೊ ಒಂದು ವಾರ ಮುಂದೆ ಹೋಗ್ತಾಯಿತ್ತು. ಇನ್ನೊಂದು ವಾರ ಅಂದರೆ ಇವಾಗ 1.5 ತಿಂಗಳು ಹಾಕ್ಸಿರ್ತೀನಿ, 1 ವಾರ ಮುಂದಕ್ಕೆ ಹೋಗಿರುತ್ತೆ. ಆದರೆ ನೆಕ್ಸ್ಟ್ 2.5 ತಿಂಗಳಿಗೆ ಹಾಕೋವಾಗ ಅಲ್ಲಿಗೆ 2 ವಾರ ಮುಂದಕ್ಕೆ ಹೋಗಿರುತ್ತೆ. ಆ ಥರ ಅಂದರೆ ಕರೆಕ್ಟಾಗಿ ತಿಂಗಳು ತುಂಬಿರಬೇಕು ಅಂತ ಹೇಳ್ತಿದ್ರು. ಸೊ ಅದೊಂದು ರೀಸನಿಗೆ
ಸ್ವಲ್ಪ ಇವಳು ಡಿಲೇ ಆಯಿತು. ಇವಾಗ ಏನು ಇಂಜೆಕ್ಷನ್ 6 ಮಂತ್ಸದು ಹಾಕಬೇಕು, ಡಾಕ್ಟರ್ ಅದೇ ಡೇಟ್ ಪ್ರಕಾರದಲ್ಲಿ ಹೇಳಬೇಕು ಅಂದರೆ ಇನ್ನೊಂದು ವೀಕ್ ಬಿಟ್ಬಿಟ್ಟು ಹಾಕೋಣ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಸುಮ್ಮನಾದೆ. ಲಾಸ್ಟ್ ವೀಕ್ ನಾನು ಕೇಳಿದ್ದು ಇವಾಗ ನಾಳೆ ಅಥವಾ ನಾಡಿದ್ರಂಗೆ ಹೋಗಿ ಪಾಪುಗೆ 6 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬರಬೇಕು. ಸೊ ಈ ಒಂದು ಇಂಜೆಕ್ಷನ್ ಏನಿದೆ ಅಲ್ಲ 6 ಮಂತ್ಸ್ದು ಮತ್ತು 7 ಮಂತ್ಸ್ದು, ಇದು ಬಂದ್ಬಿಟ್ಟು ನಾನು ಅಪ್ಪುಗೇನು ಹಾಕ್ಸಿರ್ಲಿಲ್ಲ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಕವರ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಅಲ್ಲೇ ಆಲ್ಮೋಸ್ಟ್ ಎಲ್ಲ ಇಂಜೆಕ್ಷನ್ನು ಅಪ್ಪುಗೆ ಹಾಕ್ಸಿದ್ದಿತ್ತು. ಸಪ್ರೇಟಾಗಿ ನಾವೇನು ಪ್ರೈವೇಟಲ್ಲಿ ಹಾಕ್ಸಿರ್ಲಿಲ್ಲ. ಬಟ್ ಇವಾಗ ನನ್ನ ತಂಗಿ ಹಾಕ್ಸಿದಾಳಲ್ವ, ಇವಾಗ ಅವಳು ಹಾಕ್ಸಿದ ಮೇಲೆ ಲಕ್ಕಿಗೆ ನನಗದೊಂಥರ ತಲೆಯಲ್ಲಿ ಕೊರಿತಾರತ್ತೆ. ಅವಾಗೇನೋ ಗೊತ್ತಿಲ್ಲದಂತೆ ನಾನು ಹಂಗೆ ಮಾಡಿಬಿಟ್ಟೆ. ಇವಾಗ ಲಕ್ಕಿಗೆ ಹಾಕ್ಸಿರೋದ್ರಿಂದ ಸಿರಿಗೆ ಕೂಡ ಹಾಕ್ಸ್ಲೇಬೇಕಲ್ವ ಅನ್ನೋದೊಂದು ತಲೆಯಲ್ಲಿ ಅಷ್ಟೇ. ಒಬ್ರು ಕೇಳಿದ್ರಲ್ಲ ಅಂತ ಇದೊಂದು ಕ್ವಶನಿಗೆ ಹಾಗೆ ಆನ್ಸರ್ ಮಾಡಿದೆ ವ್ಯಾಕ್ಸಿನೇಷನ್ ಬಗ್ಗೆಲಿ. ಸಿರಿಮಾ ಇನ್ನು ಪಾಪುಗೆ ಮುಡಿ ಕೊಡೋದು ಯಾವಾಗ ಅಂತ ಕೂಡ ಕೇಳಿದ್ರಿ. ಸೊ ಪಾಪುಗೆ ನಾವು ಇವಾಗ ಎಷ್ಟು 5 ತಿಂಗ್ಳಿಗೆ ಹೋಗಬೇಕಾಗಿತ್ತು, ಬಟ್ 5 ತಿಂಗ್ಳಿಗೆ ಆಗಿರಲಿಲ್ಲ ಹೋಗೋದಕ್ಕೆ. ಈಗ ನೆಕ್ಸ್ಟ್ ಅವಳಿಗೆ 7 ಮಂತ್ಸಿಗೆ ಮುಡಿ ಕೊಡೋ ಹಾಗಿಲ್ಲ, ಇನ್ನು ನೆಕ್ಸ್ಟ್ 9 ಮಂತ್ಸಿಗೆ ಕೊಡಬೇಕು. ಸೊ 9 ಮಂತ್ಸಿಗೆ ಕೊಡೋಣ ಅಂತ, ಯಾಕಂದರೆ ಇಷ್ಟು ಉದ್ದ ಕೂದಲು ಬಂದಿದೆಯಲ್ಲ, ದೇವ್ರ ಮುಡಿ ಕೊಟ್ಬಿಡಿ ಅಂತ ಹೇಳಿದರು ಒಬ್ರು, ಹಾಗಾಗಿ ಹೇಳ್ತಾ ಇರೋದು. ಇವಾಗ 5 ಮಂತ್ಸಿಗೆ ಹೋಗಬೇಕಾಗಿತ್ತು, ಆಗಲಿಲ್ಲ ಹೋಗೋದಕ್ಕೆ. ಇವಾಗ 7 ಮಂತ್ಸಿಗೆ ಕೊಡೋ ಹಂಗಿಲ್ವಂತೆ. ನೆಕ್ಸ್ಟ್ ಇವಾಗ ನಾವು ಹೋಗ್ಬೇಕಾಗಿರೋದು 9 ಮಂತ್ಸಿಗೆ. ಸಿರಿಗೆ ಬಾಡಿ ಮಾಡಿಸ್ಕೊಂಬರೋಣ. ಬಾಡಿ ಮಾಡಿಸ್ಕೊಂಬರೋಣ. ಕೂದಲೆಲ್ಲ ಜಾಸ್ತಿ ಬಂದ್ಬಿಟ್ಟೈತಲ್ಲ ಇವಳಿಗೆ, ಬಾಡಿ ಮಾಡಿಸೋಣ ಬಿಡು. ಬಾಡಿ ಮಾಡಿಸೋಣ ಬಿಡು. ಏನು ಬಾಡಿ ಮಾಡಿಸ್ಬಾರ್ದ? ಯಾಕೆ ಬಾಡಿ ಮಾಡಿಸ್ಬಾರ್ದು? ಹಾಂ ಮಾಡಿಸೋಣ, ಚೆನ್ನಾಗಿ ಕಾಣ್ತಲ್ಲ ಬಾಡಿ ಥರ. ಕೂದಲೆಲ್ಲ ಕಟ್ ಮಾಡಿಸ್ಬಿಡೋಣ, ಫುಲ್ಲು ಕೂದಲೆಲ್ಲ ತೆಗೆದ್ಬಿಟ್ಟು ಬಾಡಿ ಮಾಡಿಬಿಡ್ತಾರೆ. ಏಯ್ ಕ್ಯೂಟಾಗಿ ಕಾಣ್ತಲ್ಲ, ಬೇಡವಾ? ಯಾಕೆ ಬೇಡ? ಚೆನ್ನಾಗಿ ಕಾಣಲ್ವಾ? ಚೆನ್ನಾಗಿ ಕಾಣಲ್ವಾ? ಚೆನ್ನಾಗಿ ಕಾಣ್ತಾಳೆ ಕಣೋ. ಉದ್ದ ಜುಟ್ಟು ಬರುತ್ತೆ ಆಮೇಲೆ ಸಿರಿಗೆ. ಅವಳು ಮೊದಲೇ ನೋಡಿ ಹೆಂಗೆ ಹಾಕೊಂಡವಳೆ, ಜುಟ್ಟೆಲ್ಲ ಕಿತ್ತಾಕೊಂಡು. ಇನ್ನೂ ಜಾಸ್ತಿ ಜುಟ್ಟು ಬಂದರೆ ಹಿಂಗೆ ಎಲ್ಲ ಉಚ್ಚಿ ಥರ ಇರ್ತಾಳೆ ತಾನೆ. ಅದಕ್ಕೆ ಹೋಗಿ ಬಾಡಿ ಮಾಡಿಸ್ಕೊಂಬಂದ್ಬಿಡೋಣ ಆಯಿತಾ? ತಕ್ಷಣ ಬಿಡು. ನೀನು ಯಾಕೆ ಹಳಂಗೆ ಮಾಡ್ಕೊತಾ ಇದೆಯಾ? ಅವಳದೇ ಅಲ್ವಾ ಕೂದಲು, ನಿನ್ನ ಕೂದಲು ತೆಗಿಸ್ತೀವಿ ಅಂತ ಹೇಳಿದ್ವಾ? ಸಿರಿ ಕೂದಲು ತಾನೆ, ತಕ್ಷಣ ಬಿಡು. ಬಾಡಿ ಮಾಡೋಣ ಬಿಡು. ಕೂದಲು ಜಾಸ್ತಿ ಬತ್ತಾಯ್ತಲ್ಲ, ಜೇಜಿ ಕೊಡೋಣ. ಜೇಜಿ ಅವಾಗ ಇನ್ನೂ ಚೆನ್ನಾಗಿ ಕೂದಲು ಕೊಡುತ್ತೆ ಸಿರಿಗೆ. ಹಾಂ ಬೇಡವಾ ಕೂದಲು ಕಟ್ ಮಾಡಿಸೋದು? ಸರಿ ಬಿಡು, ಆಯಿತು. ಆಡಿಸ್ಬೇಕಪ್ಪ ಕೂದಲು. ಸಿರಿ ಇಲ್ಲ ಆಟ ಆಡ್ತೈತಲ್ಲ ಸಿರಿ. ಸಿರಿ ಮಾಡಿ, ಸಿರಿ ಮಾಡಿ. ಓನಮ್ಮ, ಓನೇ ಬಂಗಾರ. ಪಿಳಿ 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 ಏನು ನೋಡ್ತದೆ ಈಗ, ಪಿಳಿ 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 ಅಂತ. ಸರಿ ಇಟ್ಟು ಬೇರೆ ಖಾಲಿಯಾಗಿದೆ, ಮಾಡ್ಕೋಬೇಕು. ನೋಡಿದ್ರೆ ಹೊರಗಡೆ ಫುಲ್ ಮೋಡನೇ ಆಗೋಗ್ಬಿಟ್ಟಿದೆ. ಇವಾಗ ಒಂದು 5 ನಿಮಿಷಕ್ಕೆ ಮುಂಚೆ ಫುಲ್ ಬಿಸಿಲಿತ್ತು, ನೋಡಿದ್ರೆ ಅಷ್ಟು ಬೇಗ ಮೋಡ ಆಗೋಗಿದೆ. ಇವಳು ನೋಡಿ ಎಷ್ಟು ಬೇಗ ಇಳ್ದು ಹೋಗ್ತಾ ಇರ್ತದೆ ಮಾತ್ರ. ಕೂತ್ಕೊಂಡು ಆಟಾಡು. ಈಗ ಒಬ್ಬೊಬ್ರು ಒಂದೊಂದು ಹೇಳ್ತಾರಲ್ಲ, ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಇವಾಗ ನಾವೇನಾದರೂ ಮಾಡಿಬಿಟ್ರೆ, ಅಯ್ಯೋ ನೀವು ಈ ಥರ ಮಾಡಬಾರ್ದಾಗಿತ್ತು, ಇದೆಲ್ಲ ಏನು ನೆಸಸರಿ ಇಲ್ಲ ಅಂತ ಹೇಳ್ತಾರೆ. ಇಫ್ ಇನ್ ಕೇಸ್ ಮಾಡಲಿಲ್ಲ ಅಂತ ಅಂದರೆ, ಅಯ್ಯೋ ನೀವು ಯಾಕೆ ಮಾಡಿಸ್ಲಿಲ್ಲ, ಮಾಡಿಸ್ಬೇಕಾಗಿತ್ತು ಅಂತಾರೆ. ನನಗೆ ಇದೊಂಥರ ತಲೆ ಕೆಟ್ಟೋದಂಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಈ ಒಂದು ವ್ಯಾಕ್ಸಿನೇಷನ್ ವಿಚಾರವಾಗಿ ಅಲ್ವಾ, ನೋಡೋಣ ಕೇಳಿ ಡಾಕ್ಟರ್ನ ಅಂತ ಅಂದ್ಬಿಟ್ಟು ಕೇಳಿದಾಗ ಅವರು ಹಾಕ್ಸಿದ್ರೆ ಒಳ್ಳೆಯದು ಅಂತ ಅಂದರು. ಸರಿ ಹಾಕ್ಸ್ಬಿಡೋಣ ಅಂತ ಅಷ್ಟೇ. ಅದೇನೋ ಫ್ರೆಂಡ್ಸ್, ಈ ಒಂದು ಕ್ಲೈಮೇಟ್ ಮಾತ್ರ ಏನು ಸಕ್ಕತ್ ಅನ್ಸುತ್ತೆ ಗೊತ್ತಾ. ಈ ಬಿಸಿಲಿರೋದಕ್ಕಿಂತ ಈ ಥರ ಕ್ಲೈಮೇಟ್ ಇರಬೇಕು, ಥರ ಮೈಂಡ್ ಆರಾಮಾಗಿ ಅನಿಸುತ್ತೆ. ಇನ್ನು ಜಾಸ್ತಿ ಹೊತ್ತು ಹಿಂಗೆ ಇರಲಿ ಅಂತ. ನನಗೊಂದೊಂದು ಸತಿ ಬೆಳಗ್ಗೆ ಹಿಂಗೆ ಇದ್ಬಿಟ್ರೆ ಅಲ್ವಾ ಆರಾಮ ಅನಿಸುತ್ತೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ರೆ ಹಿಂಗಿರತ್ತೆ. ನೀವು ನನ್ನ ಥರನೇನಾ ಕಮೆಂಟ್ ಮಾಡಿ. ನನಗೂ ಕೂಡ ಈ ಥರ ಏನಾದರೂ ಮಳೆ ಬರೋ ಥರ ಇದ್ದರೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನಂಗೆ ಇಷ್ಟ ಪರ್ಸ್ನಲಿ. ಇನ್ನು ಒಂದು ಸ್ವಲ್ಪ ಮೇಲ್ಗಡೆ ಗಿಡಗಳನ್ನೆಲ್ಲ ರಿಪೋರ್ಟ್ ಮಾಡಬೇಕಾಗಿತ್ತು, ಅದು ಅಂದ್ಕೊಂಡೆ ಆಗಲೇ ಇಲ್ಲ. ನೋಡೋಣ, ಈಗ ನೆಕ್ಸ್ಟ್ ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಂಡೇನೇ ಆ್ಯಕ್ಚುಲಾಗಿ ಅದೊಂದು ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಏನು ಮಾಡೋದು,
ಅಮ್ಮು ಬಂದಿದ್ಲು. ಇವಾಗ ಅವರು ಬಂದಾಗ ಅಲ್ವಾ ನಾವು ಹೋಗ್ಬಿಟ್ಟು ನಮ್ಮ ಮನೆಯದು ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಇರಲ್ಲ. ಸೊ ಹಾಗಾಗಿ ಬಿಡು, ನೆಕ್ಸ್ಟ್ ವೀಕ್ ನೋಡೋಣ ಅಂತ ಅಂದರು ಜೀವನ್. ಹಾಗಾಗಿ ಸುಮ್ಮನೆ ಆಗೋಗ್ಬಿಟ್ಟೆ. ಇದೊಂದು ವಾಕ್ ಪ್ಯಾಡ್ ಅಂತೂ ಎತ್ತಿಟ್ಟ ಮೇಲೆ ಮೇಲ್ಗಡೆ ಎಷ್ಟು ವಿಶಾಲವಾಗಿ ಕಾಣಿಸ್ತೈತೆ ಗೊತ್ತಾ ಇವನ್ ಸ್ಪೇಸು. ಅದು ಇವಾಗ ಮೇಲ್ಗಡೆ ಹೋಗಿದೆ. ಇವಾಗ ಏನಾದರೂ ವಾಕ್ ಮಾಡಬೇಕು ಅಂತಂದರೆ ಮೇಲೆ ಹೋಗಬೇಕು. ಆ್ಯಂಡ್ ಅದೊಂಥರ ಒಳ್ಳೆಯದೇ ಅಂತ ಅನ್ನಿಸ್ತು ನನಗೂ. ಯಾಕಂದರೆ ಅಟ್ಲೀಸ್ಟ್ ವಾಕ್ ಮಾಡಬೇಕು ಅಂತನಾದರೂ ಮೇಲ್ಗಡೆ ಹೋಗ್ತೀವಾ ಅಂತ ಅಷ್ಟೇ. ನೋಡುವ, ನೆಕ್ಸ್ಟ್ ಮೇಲ್ಗಡೆ ಹೋಗ್ತೀನಲ್ಲ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದು ಎಲ್ಲಿಟ್ಟಿದ್ದೀವಿ, ಏನು, ಹೇಗೆ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ. ಸದ್ಯಕ್ಕೆ ನಾನು ನಿನ್ನೆ ಇವತ್ತು 2 ಟೈಮು ಮೇಲ್ಗಡೆ ಹೋಗಿದ್ದು ಜಸ್ಟ್ ಬಟ್ಟೆ ವಿಚಾರಕ್ಕೆ ಅಷ್ಟೇ. ಇನ್ನೇನು ಜಾಸ್ತಿ ನಾನೇನು ಮೇಲ್ಗಡೆ ಹೋಗಿರಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗ ಹೋಗ್ತೀನಿ ಅಲ್ಲ ಆಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಪ್ಪು ಟಿ ವಿ ನೋಡ್ತಾ ಫುಲ್ ನಿದ್ದೆ ಮಾಡ್ತಾಯಿದ್ದ. ಹಾಗೆಯೇ ಇಲ್ಲಿ ಸಿರಿ ಅಂತೂ ಅವಳು ಆಟ ಆಡ್ಕೊಂಡು ಓಡಾಡ್ತಾ ಇರ್ತಾಳೆ. ಇವಾಗಂತೂ ಅಂಬೆಗಾಲು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಫಸ್ಟ್ ಆದರೆ ತಳ್ತಾ ಇದ್ಲು, ಇವಾಗ ಅಂಬೆಗಾಲು ಹಾಕ್ಕೊಂಡು ಓಡಾಡ್ತಿರ್ತಾಳೆ ಮನೆ ತುಂಬ. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಅಪ್ಪು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಸಿರಿನ ಇಲ್ಲಿ ಕೂರಿಸ್ಬಿಟ್ಟಿದ್ದೀನಿ. ಇಲ್ಲಿ ಕೂರಿಸ್ಬಿಟ್ಟು ದೀಪಂಗೆ ಕಾಲ್ ಮಾಡಿದ್ದೆ, ಬಂದಿಲ್ವಲ್ಲ ಆಗಲೇ 2 ದಿನ ಆಯಿತು ಅಂತ ಅಂದ್ಬಿಟ್ಟು. ಅವರು ಇಲ್ಲ ಡ್ಯಾನ್ಸ್ ಕ್ಲಾಸ್ಗಿದ್ದೆ ಪೂರ್ವಿಗೆ ಬಿಟ್ಬಿಟ್ಟು ನೋಡ್ತೀನಿ, ಆದರೆ ಬರ್ತೀನಿ, ಇಲ್ಲ ಅಂತಂದರೆ ನಾಳೆ ಬರ್ತೀನಿ ಅಂತ ಅಂದರು. ಆಮೇಲೆ ನಾಳೆನೇ ಬರ್ತೀನಿ ಬಿಡಿ ಮೇಘನ, ಯಾಕೆ ಸುಮ್ಮನೆ ಇವಾಗ ಅಂತ. ನಾನಿಲ್ಲ ಬನ್ನಿ ಪರವಾಗಿಲ್ಲ, ಹೆಂಗಿದ್ರು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಹೀಗೆ ಬನ್ನಿ, ಹೋಗಿವ್ರಂತೆ 1-2 ಅವರ್ ಆದಮೇಲೆ ಅಂತ ಅಂದ್ಬಿಟ್ಟು ಹೇಳ್ದೆ. ಸಿರಿಗೆ ಕೂರಿಸ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ. ಇವಾಗ ನೋಡಿ, ದೊಡ್ಡ ಬರ್ತದೆ ದೊಡ್ಡ ಬರುತ್ತೆ. ಯಾರಪ್ಪ? ಅಯ್ಯೋ ಬೊಂಗೋಡ ಕಣಪ್ಪ, ಇದು ಬೊಂಗೋಡ. ಸಿರಿ ಲಂಕಿಸ್ ಕೊಡವ ಬಾಯ್. ಬಿದೋಗ್ತೀಯಾ? ನನ್ನ ಮಗು ಜುಟ್ಟು ನೋಡಪ್ಪ, ಜುಟ್ಟು ಸಿರಿದು ಜುಟ್ಟು. ಸಿರಿಗೆ ಯಾರು ಬರುತ್ತೆ ಇವಾಗ? ದೊಡ್ಡ ಬರ್ತದೆ. ಸಿರಿ ಹತ್ತಿ ಕುತ್ಕೊಳ್ಳೋದು. ಕುಚ್. ಊಟ ಆಯ್ತಾ ನಿಂದು? ಊಟ ಸಿರಿ ಊಟ. ಮೊಮ್ಮೋ ಆಯ್ತಾ ನಿಂದು? ಮೊಮ್ಮೋ ಹಿಂದೆ ಕೂಚೋ ಹಿಂದೆ ಕೂಚೋ. ಅಮ್ಮ ಜಂಪ್ ಹೊಡ್ಕೊಂಡು ಎಷ್ಟು ಆಡೋದು ಗೊತ್ತಾ? ಇದು ಒಂಥರ ಎಂಟರ್ಟೈನ್ಮೆಂಟ್ ನನಗಿದು. ಬೋರೇ ಆಗಲ್ಲ ಮನೇಲಿ. ಬೋರೇ ಆಗಲ್ಲ ಅಲ್ಲ ಸಿರಿ ನೀನು? ಆಟ ಆಡ್ಕೊಂಡು ಖುಷಿಯಾಗಿರ್ಬೋದು. ಇವತ್ತೇನು ಮಾಡೋಳು ಗೊತ್ತಾ? ಅಂಬೆಗಾಲು ಹಾಕೊಂಡು ಬಂದವಳೆ ಗೊತ್ತಾ? ಎಷ್ಟು ಖುಷಿ ಆಯಿತು ಅಂದರೆ ನನಗೆ. ಎಲ್ಲಿ ಅಂಬೆಗಾಲು ತೆಗೆದ್ಬಿಡ್ತಾಳೋ, ಹಂಗೆ ಮಾಮೂಲಿ ತೊಳ್ಕೊಂಡು ಬರ್ತಿದ್ಲಲ್ಲ ಫಸ್ಟು, ಹಂಗೆ ಬರ್ತಾಳೇನೋ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಎಷ್ಟು ಅಚ್ಚುಕಟ್ಟಾಗಿ ಅಂಬೆಗಾಲು ಹಾಕೊಂಡು ಬಂದವಳೆ ಅಡುಗೆ ಮನೆ ತನಕ. ಫುಲ್ ಖುಷಿಯಾಗೋಯ್ತು ನನಗಂತೂ. ಇನ್ಮೇಲೆ ಫಾಸ್ಟಾಗಿ ಓಡಾಡ್ತಾಳೆ. ಮೆಟ್ಲು ಹತ್ರ ಹತ್ತದು ನೋಡ್ಕೋಬೇಕು ಇನ್ಮೇಲೆ ಅಷ್ಟೇ. ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ಅಂಬೆಗಾಲು ಹಾಕ್ಕೊಂಡು ಅಡುಗೆ ಮನೆವರೆಗೂ ಬಂದಿದ್ದು. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಕೊತೀನಿ ಯಾವಾಗಾದ್ರೂ ಆದರೆ, ನೋಡೋಣ. ಆ್ಯಂಡ್ ಇವಾಗ ದೀಪ ಅವ್ರು ಬರ್ತಾರಂತೆ. ನಾನು ಕೂಡ
ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಬೇಕು ಸಂಜೆಗೆ. ಇವಾಗ ಅವ್ರು ಬಂದಮೇಲೆ ಕಾಫಿ ಮಾಡಿಕೊಂಡು ಕುಡಿತೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.